ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವೀಗ ನಮ್ಮ ಧ್ಯಾನವನ್ನು ಆರಂಭ ಮಾಡೋಣ. ಸಹನಶೀಲತೆಯಿಂದ ಅರಸನನ್ನು ಒಲಿಸಿಕೊಳ್ಳಬಹುದು, ಮೃದುವಾದ ನಾಲಿಗೆ ಎಲುಬನ್ನು ಮುರಿಯಬಲ್ಲದು. ಸಹನಶೀಲತೆಯಿಂದ ಅರಸನನ್ನು ಒಲಿಸಬಹುದು, ಮೃದುವಾದ ನಾಲಿಗೆ ಎಲುಬನ್ನು ಮುರಿಯಬಲ್ಲದು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಹನಶೀಲತೆ ಎಷ್ಟೊಂದು ದೊಡ್ಡ ಗುಣ ನೋಡಿ. ನಾವಿವತ್ತು ಯಾವ ರೀತಿಯ ಪ್ರಪಂಚದಲ್ಲಿ ಇದ್ದೇವೆ ಅಂತ ಹೇಳಿದರೆ, ಎಲ್ಲವೂ ಕೂಡ ವೇಗ, ಪ್ರತಿಯೊಂದರಲ್ಲಿ ಕೂಡ ವೇಗ, ಪ್ರತಿಯೊಂದರಲ್ಲಿ ಕೂಡ ಸಹನೆ ತುಂಬ ಕಡಿಮೆ ಆಗಿದೆ. ವೇಗ ಜಾಸ್ತಿ ಆಗಿದೆ, ಸಮಯ ಕಡಿಮೆ ಆಗಿದೆ. ನಿಜವಾಗಿ ಏನಾಗಬೇಕಂತ ಹೇಳಿದರೆ, ಈ ವೇಗ ಜಾಸ್ತಿ ಆದಾಗೆ ನಮ್ಮಲ್ಲಿ ತುಂಬ ಸಮಯ ಉಳಿಬೇಕು. ಆದರೆ ಈ ಒಂದು ಪೈಪೋಟಿಯ ಜಗತ್ತಿನಲ್ಲಿ ವೇಗ ಎಷ್ಟು ಜಾಸ್ತಿ ಆಗಿದೆ, ಸಮಯ ಕೂಡ ಅಷ್ಟೇ ಕಡಿಮೆ ಆಗಿದೆ. ನಾವು ಈ ಜೀವನವನ್ನು ಅನುಭವಿಸಬೇಕಿದ್ರೆ ಎಲ್ಲಿ ಹೋಗಬೇಕಂತ ಹೇಳಿದರೆ, ಎಲ್ಲಿ ಎಲ್ಲವೂ ಕೂಡ ಫಾಸ್ಟಾಗಿ ಉಂಟು ಅಲ್ಲಿ ಅಲ್ಲ, ಎಲ್ಲಿ ಎಲ್ಲವೂ ಕೂಡ ನಿಧಾನವಾಗಿ ಉಂಟು ಅಲ್ಲಿ ಹೋಗಬೇಕು. ಈ ವೇಗದ ರೀತಿಯಲ್ಲಿ ಅಲ್ಲಿ ಎಲ್ಲವೂ ಕೂಡ ಸಣ್ಣದೇ, ಅಲ್ಲಿ ಎಲ್ಲವೂ ಕೂಡ ಬೇಗನೆ ಆಗಬೇಕು, ಶೀಘ್ರವಾಗಿ ಆಗಬೇಕು, ಶೀಘ್ರವಾಗಿ ತಲುಪಬೇಕು, ಶೀಘ್ರವಾಗಿ ಕೆಲಸ ಆಗಬೇಕು. ಜೀವನದ ರುಚಿಯನ್ನು ಕಳೆದುಕೊಳ್ತೇವೆ. ಆದರೆ ಎಲ್ಲಿ ನಿಧಾನಗತಿಯಲ್ಲಿ ಈ ಚಟುವಟಿಕೆಗಳು ನಡೆಯುತ್ತವೆ, ಅಲ್ಲಿ ಜನರು ಜೀವನದ ಸವಿಯನ್ನು, ರುಚಿಯನ್ನು ಅವರು ಸವಿಯುತ್ತಾರೆ. ಒಂದು ಕಾರ್ಯಕ್ರಮಕ್ಕೆ ಆಫ್ರಿಕಾಕ್ಕೆ ನಾನು ಹೋಗಿದ್ದೆ, ಆಫ್ರಿಕಾದ ಟಂಜಾನಿಯಾ ದೇಶಕ್ಕೆ. ಅಲ್ಲಿ ಈ ಪ್ರಮುಖ ರಸ್ತೆಗಳು ಅಂತ ಹೇಳಿದರೆ ಹೈವೇಸ್ ಒಳ್ಳೆಯದಾಗಿವೆ. ಅದರ ನಂತರ ಒಳಗಡೆ ಹೋದರೆ ಎಲ್ಲಿ ಕೂಡ ಮಣ್ಣಿನ ರಸ್ತೆಗಳು. ಅಲ್ಲಿ ಒಳಗೆ ಹೋದಂತೆ ಅಂತ ಹೇಳಿದರೆ ಈ ರೂರಲ್ ಸೆಟಪ್, ಹಳ್ಳಿ ಪ್ರದೇಶಕ್ಕೆ ಹೋದಂತೆ ಅಲ್ಲಿಯ ಜನರ ಜೀವನ ಕೂಡ ಹಾಗೆಯೇ ಅದಕ್ಕೆ ಹೊಂದಿಕೊಂಡು ಉಂಟು. ಹೇಗಂತ ಹೇಳಿದರೆ, ಅಲ್ಲಿ ಒಂದು ಉದ್ಘಾಟನೆಯ ಕಾರ್ಯಕ್ರಮ ಇತ್ತು ಒಂದು ಹಳ್ಳಿ ಪ್ರದೇಶದಲ್ಲಿ. ನಮಗೆ ಇಲ್ಲಿ ಈ ಶಿಕ್ಷಣದಲ್ಲಿ ಮುಂದುವರಿದಂತಹ ಪ್ರದೇಶದಲ್ಲಿ, ವೇಗವಾಗಿರುವಂಥ ಈ ಪ್ರದೇಶದಲ್ಲಿ ನಮ್ಮ ಕಾರ್ಯಕ್ರಮಗಳು 1 ಗಂಟೆ 1.5 ಗಂಟೆಯಲ್ಲಿ ಮುಗಿದು ಹೋಗ್ತವೆ. ನಂತರ ಎಲ್ಲರೂ ಕೂಡ ತಮ್ಮ ತಮ್ಮ ಪಾಡಿಗೆ ಅವರು ವಾಪಸ್ ಆಗ್ತಾರೆ. ಆದರೆ ನಾನು ಆಫ್ರಿಕಾಗೆ ಹೋದಾಗ ಅಲ್ಲಿ ಏನು ನೋಡಿದೆ ಮತ್ತು ಅರ್ಥ ಮಾಡಿಕೊಂಡೆ ಅಂತ ಹೇಳಿದರೆ, ಏನಾದರೂ ಒಂದು ಕಾರ್ಯಕ್ರಮ ಉಂಟಂತ ಹೇಳಿದರೆ ಅದು ಕಾರ್ಯಕ್ರಮ 1 ಅಥವಾ 2 ಗಂಟೆಯ ಕಾರ್ಯಕ್ರಮ ಅಲ್ಲ, ಅದು ಇಡೀ ದಿವಸದ ಕಾರ್ಯಕ್ರಮ. ಒಂದು ಘಟನೆ ಅದು 1 ಗಂಟೆ ಅಥವಾ 2 ಗಂಟೆಯಲ್ಲಿ ಮುಗಿಸುವಂಥ ಆ ಕಾರ್ಯಕ್ರಮ ಅಲ್ಲ, ಅದು ಇಡೀ ದಿವಸ. ಬೆಳಿಗ್ಗೆ ಬರ್ತಾರೆ, ಸಾಯಂಕಾಲ ತನಕ ಇರ್ತಾರೆ. ಅವರು ಒಂದು ಇಡೀ ದಿವಸವನ್ನು ಅದಕ್ಕಾಗಿ ಮೀಸಲಾಗಿಡ್ತಾರೆ. ನಾನು ಅಲ್ಲಿರುದ್ದಂಥ ಒಬ್ಬರ ಹತ್ರ ಕೇಳಿದೆ, ಈಗ ಎಷ್ಟು ಗಂಟೆಗೆ ಈ ಕಾರ್ಯಕ್ರಮ ಮುಗೀತದೆ ಅಂತ ಹೇಳಿದರೆ, ಈ ಉದ್ಘಾಟನೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗ ಮುಗೀತದೆ ಅಂತ ಹೇಳಿಕೊಂಡು. ಆಗ ಅವರು ಹೇಳಿದರು, ಅದು
ಇಷ್ಟೇ ಸಮಯದಲ್ಲಿ ಮುಗೀತದಂತ ಹೇಳಲಿಕ್ಕೆ ಆಗಲ್ಲ. ಮತ್ತೆ ಯಾವಾಗ ಮುಗೀತದೆ? ಸಾಯಂಕಾಲ ತನಕ ಇರ್ತದೆ. ಏನು ಮಾಡ್ತಾರೆ ಅಷ್ಟು ಜನ? ಏನು ಮಾಡ್ತಾರೆ ಎಂಬುದು ದೊಡ್ಡ ವಿಚಾರ ಅಲ್ಲ. ಆದರೆ ಅವರು ಒಬ್ಬರು ಇನ್ನೊಬ್ಬರ ಹತ್ರ ಕೂತ್ಕೊಂಡು ಸಮಯವನ್ನು ಕಳೆಯುತ್ತಾರೆ. ಮತ್ತು ಅವರಿಗೆ ಆಹಾರ ಎಲ್ಲ ಏನು? ಆಹಾರ ಅವರು ಬೇಕಾದಷ್ಟು ತಯಾರು ಮಾಡ್ತಾರೆ. ಆಮೇಲೆ ಇದ್ದದನ್ನು ಅವರು ಸೇವಿಸ್ತಾರೆ. ಉಳಿದರೆ ಪುನಃ ಅವರು ಸುತ್ತಾಡಿಕೊಂಡು ನಂತರ ವಾಪಸ್ ಬರ್ತಾರೆ ಪುನಃ. ಹಾಗೆ ಇಡೀ ದಿವಸವನ್ನು ಅವರು ಅಲ್ಲಿ ಕಳೆಯುತ್ತಾರೆ. ಇದು ನಮಗೆ ವೇಗದ ಈ ಮನೋಸ್ಥಿತಿಯಲ್ಲಿ ಇರುವವರಿಗೆ ಅರ್ಥ ಮಾಡಿಕೊಳ್ಳಲು ತುಂಬ ಕಷ್ಟ. ಒಂದು ಕಾರ್ಯಕ್ರಮ, ಒಂದು ಘಟನೆ ಇಡೀ ದಿವಸವೇ, ಹೌದು ಇಡೀ ದಿವಸ ಅವರು ಜೀವನವನ್ನು ಅನುಭವಿಸ್ತಾರೆ. ಯಾಕಂತ ಹೇಳಿದ್ರೆ ಅವರಲ್ಲಿ ತುಂಬ ಸಹನೆ ಉಂಟು ಅವರ ಹತ್ರ. ಈ ವೇಗದ ಪ್ರದೇಶದಲ್ಲಿ ಇಲ್ಲಿ ಸಹನೆ ಎಂಬುದಿಲ್ಲ, ಎಲ್ಲಿ ಸಹನೆ ಎಂಬುದಿಲ್ಲ. ಎಲ್ಲರೂ ಕೂಡ ನಾನು ಮುಂದೆ, ತಾನು ಮುಂದೆ, ಎಲ್ಲರೂ ಕೂಡ ಮುಂದೆನೇ ಇರಬೇಕು. ಎಲ್ಲರೂ ಕೂಡ ವೇಗನೆ ಆಗಿ ಹೋಗಬೇಕು. ಎಲ್ಲವೂ ಕೂಡ ವೇಗವಾಗಿ ಅದು ಮುಗಿಬೇಕು. ಸಹನಶೀಲತೆ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ? ಅರಸನನ್ನು ಒಲಿಸಿಕೊಳ್ಳಬಹುದು. ಒಂದು ಕಚೇರಿಗೆ ಹೋಗಿ ಒಂದು ಕೆಲಸ ಆಗಬೇಕು ಅಂತ ಹೇಳಿಕೊಂಡು ನಮ್ಮ ಕಚೇರಿಯಲ್ಲಿ ಹೇಗೆ ಕೆಲಸ ಆಗ್ತದೆ ಅದೇ ರೀತಿಯಲ್ಲಿ ಇನ್ನೊಂದು ಕಡೆಯಲ್ಲಿ ಹೋಗಿ ಬೇಗನೆ ಆಗಬೇಕಂತ ಹೇಳಿದರೆ ಆಗಲ್ಲ. ಅದು ಕೆಲಸ ಮಾಡುವಂಥ ರೀತಿ ಬೇರೆ ಬೇರೆ ಇರ್ತದೆ. ಸಹನೆ ಕಳ್ಕೊಂಡ್ರೆ ಮತ್ತೆ ಕೆಲಸ ಆಗಲ್ಲ. ಈ ಸಹನೆ ಯಾರ ಹತ್ರ ಉಂಟು ಅಂಥವರು ಅರಸನನ್ನು ಕೂಡ ಒಲಿಸಿಕೊಳ್ಳ್ಯಾರು. ನಮ್ಮ ನೆರೆಯಲ್ಲಿ ಒಂದು ಕುಟುಂಬ, ಅವರ ಕೊಯ್ಲಿನ ಸಮಯ, ಆ ಸಮಯದಲ್ಲಿ ಎಲ್ಲರಿಗೂ ಕೂಡ ಅದೇ ಸಮಯ. ಈ ಆಳುಗಳನ್ನು ಕರೆತರುವುದು ಒಂದು ದೊಡ್ಡ ಕೆಲಸ, ಅಷ್ಟು ಸುಲಭದಲ್ಲಿ ಆಗಲ್ಲ. ಆ ಕುಟುಂಬದ ಯಜಮಾನರು ಅವರು ಹೋಗಿ ಒಂದು 10 ಮನೆಗಳನ್ನು ಸುತ್ತಾಡಿಕೊಂಡು ಬಂದರು ಆಳುಗಳನ್ನು ಕರೀಲಿಕ್ಕೆ. ವಾಪಸ್ ಬಂದರು, ಯಾರು ಕೂಡ ಸಿಗಲಿಲ್ಲ. ತುಂಬ ಬೇಸರದಲ್ಲಿದ್ದರು. ಹೇಗೆ ಏನು ಮಾಡೋದು, ಇನ್ನು ಕೊಯ್ಲು ಏನು ಮಾಡೋದು ಅಂತ ತಿಳಿಯುವುದಿಲ್ಲ. ಅಂಥದ್ರಲ್ಲಿ ಅವರ ಪತ್ನಿ ಅವರು ಹೇಳಿದರು, ನಾಳೆ ನಾನು ಹೋಗ್ತೇನೆ ಅಂತ ಹೇಳಿಕೊಂಡು ಅವರು ಹೋದರು. ಅವರು ಹೋಗಿ ಅಷ್ಟು ಬೇಗನೆ ವಾಪಸ್ ಬರಲಿಲ್ಲ. ಅವರು ವಾಪಸ್ ಬರುವಾಗ ತುಂಬ ಸಮಯ ಆಗಿತ್ತು. ಬಂದಾಗ ಮನೆ ಯಜಮಾನ ಕೇಳಿದರು, ಇಷ್ಟು ಹೊತ್ತು ಏನು ಮಾಡಿದ್ದೀಯ ಅಂತ ಹೇಳಿಕೊಂಡು. ಎಷ್ಟು ಜನ ಸಿಕ್ಕಿದರು? ನಮಗೆ ಎಷ್ಟು ಜನ ಬೇಕೋ ಅಷ್ಟು ಸಿಕ್ಕಿದರು ಅಂತ ಹೇಳಿದರು. ಹೇಗೆ ಅಂತ ಹೇಳಿದರೆ, ಈ ಪತ್ನಿ ಹೋದವರು ಮಹಿಳೆ ಅವರೇನು ಮಾಡಿದರು ಅಂತ ಹೇಳಿದರೆ, ಪ್ರತಿ ಮನೆಯಲ್ಲಿ ಹೋಗಿ ಅವರ ಹತ್ರ ಕೂತ್ಕೊಂಡು ಮಾತನಾಡಿದರು. ಏನು ಮಾಡ್ತಿ, ಏನಾಗಿದೆ, ಆಮೇಲೆ ಇದೆಲ್ಲ ವಿಚಾರಗಳು. ಅದು 5 ನಿಮಿಷದಲ್ಲಿ ಬರ್ತೀಯನ್ನೋ, ನಾಳೆ ನಿನಗೆ ಕೆಲಸ ಬರಲಿಕ್ಕೆ ಆಗ್ತದ, ಹಾಗೆ ಅಲ್ಲ. ಉಳಿದೆಲ್ಲ ವಿಚಾರಗಳನ್ನು ಮಾತನಾಡಿ ಆದ ಮೇಲೆ ನಂತರ ಕೇಳುವುದು, ನಮ್ಮಲ್ಲಿ ಇಂಥ ಕೆಲಸ ಉಂಟು, ನೀನು ಬರ್ತೀಯ ಅಂತ ಹೇಳಿಕೊಂಡು. ಆಗ ಒಂದು ವೇಳೆ ಬೇರೆ ಕಡೆಯಲ್ಲಿ ಕೆಲಸ ಇದ್ದರೂ ಕೂಡ ಅಥವಾ ಇನ್ನೇನು ಕೆಲಸ ಇದ್ದರೂ ಕೂಡ ಈ ಒಂದು ಮಾತುಕತೆ ನಡೆದಿದೆ, ಅದರ ಆ ಒಂದು ಸ್ನೇಹದಿಂದ ಆಯಿತು ಬರ್ತೇನೆ, ಹೇಗಾದರೂ ಅಡ್ಜಸ್ಟ್ ಮಾಡಿಕೊಂಡು ಅಂತ ಹೇಳಿಕೊಂಡು ಸಮಯ ತುಂಬ ಕಳೆದರು. ಆದರೆ ವಾಪಸ್ ಬರುವಾಗ ಅವರಿಗೆ ಎಷ್ಟು ಆಳುಗಳು ಬೇಕಿದ್ದವು ಅಷ್ಟು ಆಳುಗಳು ಅವರಿಗೆ ಸಿಕ್ಕಿದವು. ಇದು ಸಹನೆಯ ಕೆಲಸ. ಅದು ಬೇಗನೆ ಹೋಗಿ ಒಂದು 5 ನಿಮಿಷದಲ್ಲಿ ನಾಳೆ ನಮಗೆ ಕೊಯ್ಲು ಮಾಡಲಿಕ್ಕೆ ಉಂಟು, ನೀವು ಬರ್ತೀರ ಅಂತ ಹೇಳಿದರೆ, ಇಲ್ಲ ನಮಗೆ ಬೇರೆ ಕಡೆಯಲ್ಲಿ ಉಂಟು, ನಾಳೆ ನಮಗೆ ಆಗಲ್ಲ ಅಂತ ಹೇಳಿಕೊಂಡು 5 ನಿಮಿಷದಲ್ಲಿ ಕೆಲಸ ಮುಗೀತು, ಯಾರೂ ಸಿಗಲಿಲ್ಲ. ಆದರೆ ಇಡೀ ದಿವಸ ಹೋಗಿ ಒಂದು 10 ಮನೆಯಲ್ಲಿ ಅವರು ತಿರುಗಾಡಿಕೊಂಡು ಬಂದರು. ಆ ಮಹಿಳೆ ಪತ್ನಿ ಅವರಿಗೆ ಬೇಕಾದಷ್ಟು ಜನರನ್ನು ಅವರು ತಲಾಸ್ ಮಾಡಿಕೊಂಡು ಅಥವಾ ತಯಾರು ಮಾಡಿಕೊಂಡು ಬಂದರು. ಇದು ಸಹನೆಯ ಯಶಸ್ವಿ, ಸಹನೆಯ ವೈಶಿಷ್ಟ್ಯತೆ. ಅರಸತ್ರ ಹೋಗಿ ಯಾರಾದರೂ ಕೇಳಿದರೆ ಅದು ಆಗಲೇ ಆಗ್ತದೆ ಎಂದು ಹೇಳಲಿಕ್ಕೆ ಆಗೋದಿಲ್ಲ. ನಾವು ದೊಡ್ಡ ಅಧಿಕಾರಿಗಳ ಹತ್ರ ಹೋದರೆ ಅಲ್ಲಿ ಹೋಗಬೇಕಿದ್ರೆ ಮೊದಲು ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಸಿಕ್ಕಿದರು, ಇಲ್ಲದ್ರೆ ಇನ್ನೊಂದು ಸಲ ಹೋಗಬೇಕು. ಕೆಲಸ ಆಗ್ತದಂತ ಹೇಳಲಿಕ್ಕಾಗಲ್ಲ. ಇದು ಸಾಮಾನ್ಯ ಅನುಭವ. ನಾವು ಸರ್ಕಾರಿ ಕಚೇರಿಗಳಿಗೆ ಹೋದಾಗ ಅಲ್ಲಿ ಒಂದೇ ಸಲ ಹೋಗಿ ಕೆಲಸ ಮಾಡಿ ಬರ್ತೇನೆ ಅಂತ ಹೇಳಿದರೆ ಆಗಲ್ಲ. ಯಾರ ಹತ್ರ ಸಹನೆ ಕಡಿಮೆ ಉಂಟು, ಅದಕ್ಕಾಗಿ ಈ ರೀತಿಯ ಕೆಲಸ ಮಾಡಲಿಕ್ಕೆ ಅಸಾಧ್ಯ. ನಾನೊಂದು ವಿಚಾರವನ್ನು ಕಳೆದೊಂದು ಸಲ ಹೇಳಿದ್ದೆ. ಅದೇನಂತ ಹೇಳಿದರೆ, ಕಡಿಮೆ ಕಲಿತವರು ಅವರು ಜಾಸ್ತಿ ಕಲಿತವರ ಕೆಲಸವನ್ನು ಮಾಡಿ ತರ್ತಿದ್ದಾರಂತ ಹೇಳಿಕೊಂಡು.
ಈ ಜಾಸ್ತಿ ಕಲಿತವರು ಅಧಿಕಾರದಲ್ಲಿದ್ದವರು ಅವರಿಗೆಲ್ಲ ಕೂಡ ಬೇಗನೆ ಆಗಬೇಕು, ಆ ಕೆಲಸಗಳನ್ನು ಮಾಡಲಿಕ್ಕೆ ಕಷ್ಟ. ಆದರೆ ಈ ಕಡಿಮೆ ಕಲಿತವರು ಅವರು ಲಂಚವನ್ನು ಕೊಡ್ತಿದ್ದರು. ಆದರೆ ಹೋಗಿ ಅವರ ಹತ್ರ ಸಮಯ ಉಂಟು, ಅಲ್ಲಿ ಕೂತ್ಕೊಂಡು ಮಾತನಾಡಿಕೊಂಡು ಬರುವ ತನಕ ಕಾಯ್ದುಕೊಂಡು ನಂತರ ಅವರಿಗೆ ಏನಾದರೂ ಸಿಹಿ ಮಾಡಲಿಕ್ಕೆ ಉಂಟು ಅದನ್ನೆಲ್ಲ ಕೊಟ್ಟು ಬರ್ತಿದ್ದವು. ಯಾಕಂತ ಹೇಳಿದರೆ ಅವರ ಹತ್ರ ಸಮಯ ಉಂಟು. ಯಾರ ಹತ್ರ ಸಮಯ ಇಲ್ಲ ಅವರಿಗೆ ಕೆಲಸ ಬೇಗನೆ ಆಗಲ್ಲ. ನಾವು ತಿಳ್ಕೊಳ್ಳೋದು ಮಾತ್ರ ವಿನಃ ಅದು ಬೇಗನೆ ಆಗಲ್ಲ. ಮೃದುವಾದ ನಾಲಿಗೆ ಎಲುಬನ್ನು ಕೂಡ ಮುರಿಯಬಲ್ಲದು. ಎಲುಬನ್ನು ಮುರಿಯಬೇಕಿದ್ರೆ ಗಟ್ಟಿಯಾದ ವಸ್ತು, ಅದಕ್ಕೆ ಅಂಥದ್ದೇ ಒಂದು ಆಯುಧ ಬೇಕು. ಆದರೆ ಅರ್ಥ ಏನಂತ ಹೇಳಿದರೆ, ಈ ಗಟ್ಟಿಯಾದ ಎಲುಬು ಜನರು ಅವರ ಮನಸ್ಸಿನಲ್ಲಿ, ಅವರ ಜೀವನದಲ್ಲಿ ಕೆಲವರು ಕಠಿಣ ಜನ ಇರ್ತಾರೆ. ಅವರನ್ನು ಅಷ್ಟು ಸುಲಭವಾಗಿ ಮನಸ್ಸನ್ನು ಗೆಲ್ಲಲಿಕ್ಕೆ ಕಷ್ಟ. ಆದರೆ ಮೃದುವಾದ ನಾಲಿಗೆ ಎಲುಬನ್ನು ಕೂಡ ಮುರಿಯಬಲ್ಲದು ಅಂತ ಹೇಳಿದರೆ, ಅಷ್ಟು ಕಠಿಣ ಇದ್ದರೂ ಕೂಡ ಅವರನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಸಿಹಿ ಮಾತುಗಳು ಮತ್ತು ಅವರಿಗೆ ಯಾವ ರೀತಿಯಲ್ಲಿ ಒಪ್ಪಿಗೆ ಆಗ್ತದೆ ಆ ರೀತಿಯಲ್ಲಿ ಮಾತನಾಡುವಂಥದ್ದು, ಇದು ಇದ್ದರೆ ಆ ಮಾತುಗಳಿಂದ ಕಠಿಣ ಮನುಷ್ಯರನ್ನು ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಉಂಟು. ಅದೇ ನೋಡಿ, ಜೀವನದಲ್ಲಿ ನಾವು ನೋಡ್ತೇವೆ, ಕೆಲವರು ಯೌವನದಲ್ಲಿ ಅವರು ಎಲ್ಲದೂ ಕೂಡ ಸಿದ್ಧರಿರ್ತಾರೆ. ಆಮೇಲೆ ಅವರು ಮುಂದೆ ಏನಂತ ಆಲೋಚನೆ ಮಾಡೋದಿಲ್ಲ. ಎಲ್ಲವೂ ಕೂಡ ರ್ಯಾಶ್ ಮತ್ತು ಡ್ಯಾಶ್ ಹೀಗೆ ಮಾಡ್ತಾರೆ ಅವರು. ಯಾವಾಗ ಒಂದು ಸಲ ಅವರ ಮದುವೆಯಾಗಿ ಈ ಕುಟುಂಬದ ಜೀವನಕ್ಕೆ ಕಾಲಿಡ್ತಾರೋ ಆಗ ಅದೆಲ್ಲ ನಡೆಯುವುದಿಲ್ಲ. ಅಲ್ಲಿ ಇನ್ನೊಬ್ಬರು ಇರ್ತಾರೆ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ಇದು ನಮಗೆ ಬೇಡ ಅಂತ ಹೇಳಿಕೊಂಡು ಮುಂಚಿನ ಹಾಗೆ ಅಷ್ಟು ರ್ಯಾಶ್ ಡ್ಯಾಶ್ ಈಗ ಆಗಲ್ಲ, ಬದಲಾಗ್ತಾರೆ. ಅಲ್ಲಿ ಮೃದು ಮಾತುಗಳು ಅವರ ಮನಸ್ಸನ್ನು ಬದಲಾಯಿಸ್ತವೆ. ಯಾಕಂತ ಹೇಳಿದ್ರೆ ಈ ರೀತಿಯಲ್ಲಿ ಹೋದರೆ ನಮಗೆ ಈ ಸಮಾಜದಲ್ಲಿ ಜೀವಿಸಲಿಕ್ಕೆ ಕಷ್ಟ. ಬೇರೆಯವರು ಕೂಡ ನಮಗೆ ಹೀಗೆ ಮಾಡಿದರೆ, ಹೌದು, ಬೇರೆಯವರು ಕೂಡ ನಮಗೆ ಹೀಗೆ ಮಾಡಿದರೆ ಅದಕ್ಕಾಗಿ ಆ ರ್ಯಾಶ್ ಮತ್ತು ಡ್ಯಾಶ್ ಕೆಲಸ ಆಗಲ್ಲ. ಒಬ್ಬರೇ ಇರುವಾಗ ಆಗ್ತದೆ. ಆದರೆ ಒಂದು ಕುಟುಂಬದಲ್ಲಿ ಜೀವಿಸುವಾಗ, ಸಮುದಾಯದಲ್ಲಿ ಜೀವಿಸುವಾಗ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗ್ತದೆ. ಅದಕ್ಕಾಗಿ ಈ ಒಂದು ಮಾತು ಮೃದು ಇರ್ಬೋದು, ಆದರೆ ಅದರಲ್ಲಿ ಅನುಭವ ಉಂಟು, ಅದರಲ್ಲಿ ಜೀವನದ ಸತ್ಯ ಉಂಟು. ಅದಕ್ಕಾಗಿ ಸಹನಶೀಲತೆಯಿಂದ ಯಾವ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಅವರ ಮನಸ್ಸನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಪುನಃ ಹೋಗಿ ಅವರ ಮನಸ್ಸನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಯೇಸು ಸ್ವಾಮಿ ಹೇಳಿದಂಥ ಒಂದು ಸಾಮರ್ಥ್ಯ ಉಂಟು. ಅನೀತಿಯ ನ್ಯಾಯಾಧೀಶರು ಓರ್ವ ವಿಧವೆ ಅವರ ಹತ್ರ ಯಾವಾಗಲೂ ಕೂಡ ಹೋಗ್ತಿದ್ದರು. ಈ ವಿಧವೆ ಅಂತ ಹೇಳಿದರೆ ಅವರ ಹತ್ರ ಏನಿಲ್ಲ ಕೊಡಲಿಕ್ಕೆ, ಏನಿಲ್ಲ ಅವರ ಹತ್ರ. ಅವರು ಬಡವರ ಕ್ಯಾಟಗರಿ. ಅವರು ಈ ನ್ಯಾಯಾಧೀಶರ ಹತ್ರ ಹೋಗ್ತಿದ್ದರು ನ್ಯಾಯವನ್ನು ಕೇಳಲಿಕ್ಕೆ. ನೆರೆಯವನ್ನು ನನಗೆ ಅನ್ಯಾಯ ಮಾಡಿದ್ದಾನೆ, ಅದಕ್ಕಾಗಿ ನ್ಯಾಯ ಕೊಡಿ ಅಂತ ಹೇಳಿಕೊಂಡು ಆ ನ್ಯಾಯಾಧೀಶ ಈ ವಿಧವೆಯ ಮಾತನ್ನು ಕಿವಿಗೇನೆ ಹಾಕ್ಕೊಳ್ಳುತ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಆತನು ಅನೀತಿಯ ನ್ಯಾಯಾಧೀಶ. ಆತನ ನ್ಯಾಯ ನೀಡುವಂಥ ರೀತಿ ಹೇಗಿತ್ತಂತ ಹೇಳಿದರೆ, ಏನಾದರೂ ಸಿಕ್ಕಿದರೆ ಮಾತ್ರ ನ್ಯಾಯ ಕೊಡುವವನು, ಏನಾದರೂ ಸಿಗುವುದಿಲ್ಲ ಅಂತ ತಿಳಿದರೆ ಆತನು ಕಿವುಡನಾಗಿ ಕೂತ್ಕೊಳ್ಳುವನು. ಆದರೆ ಏನಾಯ್ತು ಅಂತ ಹೇಳಿದರೆ, ಈ ಬಡ ವಿಧವೆ ಆತನ ಮನೆಯ ಮುಂದೆ ಯಾವಾಗಲೂ ಕೂಡ ಹೋಗ್ತಿದ್ದಳು. ಎಷ್ಟು ತನಕ ನನಗೆ ನ್ಯಾಯ ಸಿಗುವುದಿಲ್ವೋ ಅಷ್ಟು ತನಕ ನಾನು ಹೋಗ್ತಲೇ ಇರ್ತೇನೆ ಅಂತ ಹೇಳಿಕೊಂಡು ಆ ರೀತಿಯವಳು. ಹಾಗೆ ಹೋಗುವಾಗ ಆ ಮನುಷ್ಯನು ಒಂದು ದಿವಸ ಹೀಗೆ ಆಲೋಚನೆ ಮಾಡ್ತಾನೆ, ನಾನು ದೇವರಿಗೇನು ಹೆದರುವುದಿಲ್ಲ, ಮನುಷ್ಯರ ಭಯ ನನಗೇನಿಲ್ಲ, ಆದರೆ ಈ ಮಹಿಳೆ ನನ್ನ ಮನೆ ಬಾಗಿಲಿಗೆ ನಿತ್ಯವೂ ಬರ್ತಾಳೆ. ಹೀಗೆ ಬರ್ತಾ ಇದ್ದರೆ ಉಳಿದವರು ಏನು ಯೋಚನೆ ಮಾಡಿಯರು. ಅದಕ್ಕಾಗಿ ಆತನು ಮನ ಬದಲಿಸ್ತಾನೆ, ಮತ್ತು ಆಕೆಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಯೇಸು ಸ್ವಾಮಿ ಹೇಳಿದಂಥ ಈ ಒಂದು ಸಾಮರ್ಥ್ಯ ಅರ್ಥ ಏನಂತ ಹೇಳಿದರೆ, ದೇವರ ಹತ್ರ ನಾವು ಬೇಡುವಾಗ ನಮ್ಮ ಹತ್ರ ಸಹನೆ ಇರಬೇಕು. ನಾನು ಬೇಡಿದೆ ಈಗ ನನಗೆ ಸಿಗಬೇಕು ಅಂತ ಅಲ್ಲ. ATM ಕಾರ್ಡ್ ಹೋಗಿ ಹಾಕಿದೆ, ಅಲ್ಲಿ ಹಣ ಬಂತು ತಗೊಂಡು ಬಂದೆ, ಹಾಗಲ್ಲ. ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಸಹನೆ ಇರಬೇಕು. ನಾನು ಇವತ್ತು ಪ್ರಾರ್ಥನೆ ಮಾಡಿದೆ, ಸಾಯಂಕಾಲದ ಒಳಗೇನೆ ನನಗೆ ಸಿಗಬೇಕು ಅಂತ ಅಲ್ಲ. ಹಲವಾರು ಬಾರಿ
ನಮ್ಮ ಪ್ರಾರ್ಥನೆ ವೈಫಲ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಸಹನೆ ಇರುವುದಿಲ್ಲ. ಅದಕ್ಕಾಗಿ ನಾನು ಕೇಳಿದ ತಕ್ಷಣ ಕೊಡಬೇಕು. ದೇವರು ATM ಕಾರ್ಡ್ ಅಲ್ಲ. ದೇವರು ಅವರಿಗೆ ನಮಗಿಂತಲೂ ಜಾಸ್ತಿ ತಿಳಿದುಂಟು. ಅವರ ಜಾಣ್ಮೆ ವಿಶಾಲವಾದುದು. ನಾವು ಬೇಡಿದ್ದು ನಮಗೆ ಬೇಕು, ಅದು ಯಾವಾಗ ಬೇಕು ನಮಗಿಂತಲೂ ಜಾಸ್ತಿಯಾಗಿ ದೇವರಿಗೆ ತಿಳಿದುಂಟು. ಅದಕ್ಕಾಗಿ ಈ ಪ್ರಾರ್ಥನೆಯಲ್ಲಿ ಸಹನೆ ನಮಗೆ ತುಂಬ ಮುಖ್ಯ. ನಮಗೆ ಬೇಕು, ದೇವರದನ್ನು ಕೊಡ್ತಾರೆ. ಅದೇ ಪ್ರಕಾರ ನಮ್ಮ ನಿತ್ಯ ಜೀವನದಲ್ಲಿ ಕೂಡ ನಾವು ಹೋಗಿ ಏನಾದರೂ ಕೆಲಸ ಮಾಡಿಕೊಳ್ಳಬೇಕಾದ್ರೆ ನಮ್ಮ ಹತ್ರ ಸಹನೆ ಇರಬೇಕು. ಬೇರೆಯವ್ರ ಹತ್ರ ಮಾತನಾಡುವಾಗ, ಬೇರೆಯವರ ಹತ್ರ ನಮ್ಮ ಜೀವನ ಮಾಡುವಾಗ ಎಷ್ಟು ಸಹನೆ ಉಂಟು ಅಷ್ಟು. ಈ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡುತ್ತಿರುವಂಥ ಓರ್ವ ಧರ್ಮಗುರು ಸಿಕ್ಕಿದಾಗ ನಾನು ಅವ್ರ ಹತ್ರ ಕೇಳಿದೆ, ಇಲ್ಲಿ ಕೆಲಸ ಮಾಡುವ ರೀತಿ ಯಾವುದಂತ ಹೇಳಿಕೊಂಡು. ಇಲ್ಲಿಯ ಜನ ಹತ್ರ ಅವರಿಗೆ ಏನಾದರೂ ಬೇಕಿದ್ದರೆ ಅವರು ಎಷ್ಟು ಸಲ ಆದರೂ ಕೂಡ ಬರ್ತಾರೆ. ನಮ್ಮ ರೀತಿ ಹೇಗೆ ಅಂತ ಹೇಳಿದ್ರೆ, ಆಯಿತು ಉಂಟ ಕೊಡ್ತೇನೆ, ಇಲ್ಲವ ಇಲ್ಲ ಅಂತ ಹೇಳಿದೆ, ಮುಗಿದೋಯ್ತು ಅಲ್ಲಿ. ನಂತರ ಮತ್ತೆ ಮಾತಾಡಲಿಕ್ಕಿಲ್ಲ. ಎಡ್ಮಿಷನ್ ಬೇಕು, ಈ ವರ್ಷ ಇಲ್ಲ, ಆಯಿತು ಮುಗೀತು, ಈ ವರ್ಷ ಇಲ್ಲ, ಆದರೆ ಮರುವರ್ಷ ಪುನಃ ಬರ್ತಾರೆ, ಮರುವರ್ಷ ಇಲ್ಲ, ಮತ್ತೆ ಪುನಃ ಬರ್ತಾರೆ. ಹಾಗೆ ಬರ್ತಲಿರ್ತಾರೆ. ಆದರೆ ಯಾವತ್ತೂ ಕೂಡ ಬಂದು ಸಿಗಲಿಲ್ಲ ಅಂತ ಹೇಳಿಕೊಂಡು ಅವರು ಕಟು ಮಾತುಗಳನ್ನು ಆಡಿ ವಾಪಸ್ ಹೋಗಲ್ಲ. ಏನು ಮಾಡ್ತಾರೆ ಅಂತ ಹೇಳಿದ್ರೆ, 3 ಸಲ ಬಂದರೂ 4 ಸಲ ಬಂದರೂ ಕೂಡ ಅದೇ ಸಹನೆ, ಅದೇ ಸಿಹಿ ಮಾತು. ಅದನ್ನು ನಾವು ಮೆಚ್ಚಿಕೊಳ್ಬೇಕಂತ ಹೇಳ್ತಿದ್ದರು. ಪ್ರಿಯರೇ, ಎಲ್ಲಿ ಸಹನಶೀಲತೆ ಉಂಟು ಅಲ್ಲಿ ಜಯ ಸಿಗ್ತದೆ, ಅಲ್ಲಿ ಮನಪರಿವರ್ತನೆ ಆಗ್ತದೆ, ಅಲ್ಲಿ ನಮ್ಗೆ ಏನು ಬೇಕೋ ಅದು ಸಿಗ್ತದೆ. ಇದು ನಮ್ಮ ನಿತ್ಯ ಜೀವನದಲ್ಲಿ ಮಾತ್ರ ಅಲ್ಲ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಇರಬೇಕು ಇದೇ ರೀತಿ. ಯಾಕಂತ ಹೇಳಿದರೆ ನಾವು ದೇವರಲ್ಲಿ ಅನೇಕ ಬಾರಿ ಪ್ರಾರ್ಥನೆ ಮಾಡ್ತೇವೆ, ನಿರಾಸೆಯಲ್ಲಿ ಮುಳುಗಿ ಹೋಗ್ತೇವೆ. ನಾನು ಪ್ರಾರ್ಥನೆ ಮಾಡಿದೆ, ದೇವರಲ್ಲಿ ನನಗೆ ಏನು ಸಿಗಲಿಲ್ಲ, ಏನು ಪ್ರಯೋಜನ ಪ್ರಾರ್ಥನೆ ಮಾಡಿಕೊಂಡು ಅಂತ ಹೇಳಿಕೊಂಡು. ಏನು ಬೇಕಂತ ಹೇಳಿದ್ರೆ ನಮಗೆ ಸಹನೆ, ದೇವರು ಅದನ್ನು ನೋಡ್ತಾರೆ. ಇತ್ತೀಚೆಗೆ ನಾನೊಂದು ಕುಟುಂಬವನ್ನು ಭೇಟಿ ಮಾಡಿದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ನೋಡಿದೆ, ಅವರಿಗೆ ಮುಂಚೆ ಮನೆಗೆ ಹೋಗಲಿಕ್ಕೆ ದಾರಿನೇ ಇದ್ದಿಲ್ಲ, ಆದರೆ ಪ್ರಾರ್ಥನೆ ಮಾಡಿದರು ಹಲವಾರು ವರ್ಷ, ದೀರ್ಘಕಾಲ. ಈಗ ಅವರಿಗೆ ಒಂದು ದಾರಿ ಈ ರೀತಿಯಲ್ಲಿ ಸಿಕ್ಕಿದೆ, ಏನು ಬೇಡಿದ್ದರೋ ಅದಕ್ಕಿಂತಲೂ ಜಾಸ್ತಿಯಾಗಿ ಸಿಕ್ಕಿದೆ. ಪ್ರಿಯರೇ, ನೋಡಿ ಯಾವ ರೀತಿ ದೇವರು ನಮ್ಮ ಪ್ರಾರ್ಥನೆಯನ್ನು ನೋಡ್ತಾರೆ, ಯಾವ ರೀತಿ ನಮ್ಮ ಸಹನೆಯನ್ನು ನೋಡ್ತಾರೆ. ಮತ್ತು ಅವರು ಕೊಡುವಾಗ ನಾವು ಏನು ಬೇಡಿದ್ದೇವೋ ಅದಕ್ಕಿಂತಲೂ ಜಾಸ್ತಿಯಾಗಿ ಅವರು ಕೊಡ್ತಾರೆ. ಅದೇ ಪ್ರಕಾರ ನಾವು ಇತರ ಹತ್ರ ಮಾತನಾಡುವಾಗ ನಾವು ಮೃದು ಮಾತುಗಳಿಂದ ಮಾತನಾಡಿದರೆ ಈ ಕಟು ಮಾತುಗಳಿಂದ ಏನಾಗಲ್ವೋ ಅದು ಮೃದು ಮಾತುಗಳಿಂದ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನಮ್ಮ ಹತ್ರ ಕೂಡ ಯಾರಾದರೂ ಮಾತನಾಡುವಾಗ ಅದೇ ರೀತಿಯಾಗಿ ಕಟು ಮಾತುಗಳಿಂದ ಮಾತನಾಡಿದರೆ ನಮಗೆ ಕೂಡ ಅದು ಒಳ್ಳೆಯದಾಗಲ್ಲ, ನಾವು ಕೂಡ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಯಾರಾದರೂ ಮೃದು ಮಾತುಗಳಿಂದ ಆಡಿದರೆ, ಏನಾದರೂ ಒಳ್ಳೆಯದು ಹೇಳಿದರೆ ಖುಷಿ ಆಗ್ತದೆ. ಅದೇ ಪ್ರಕಾರ ನಾವು ಅದೇ ವಿಧಾನವನ್ನು ಬಳಸಿದರೆ ನಮಗೆ ಕೂಡ ಉತ್ತಮ, ಇತರರಿಗೆ ಕೂಡ ಉತ್ತಮ. ಕರ್ತರಾದ ದೇವರೇ, ಜ್ಞಾನೋಕ್ತಿ ಪುಸ್ತಕದಿಂದ ಈ ವಾಚನವನ್ನು ನಾವು ಆಲಿಸಿಕೊಂಡೆವು, ಇಲ್ಲಿದ್ದಂತಹ ಜಾಣ್ಮೆಯನ್ನು ಅರಿತುಕೊಂಡೆವು. ಈ ಮಾತುಗಳನ್ನು ಕೊಟ್ಟದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಕರ್ತರಾದ ದೇವರೇ, ಇವತ್ತು ನಾವು ನಿಮ್ಮ ಜ್ಞಾನೋಕ್ತಿ ಪುಸ್ತಕದ ಮಾತುಗಳ ಮೇಲೆ ಧ್ಯಾನವನ್ನು ಮಾಡುತ್ತಿರುವಾಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅನಂತಾನಂತ ಆಶೀರ್ವಾದಗಳನ್ನು ಸುರಿಸಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಕುಟುಂಬದ ಮೇಲೆ ಅವರಿಗೆ ಆರೋಗ್ಯದ ನೆಮ್ಮದಿಯ ಆಶೀರ್ವಾದಗಳು ನೀಡಿರಿ. ಹಿರಿಯರಿಗೆ ಉತ್ತಮ ಆರೋಗ್ಯವನ್ನು ನೀಡಿರಿ. ಮಕ್ಕಳಿಗೆ ಕಲೀಲಿಕ್ಕೆ ಬೇಕಾದಂಥ ಬುದ್ಧಿಶಕ್ತಿಯನ್ನು ನೀಡಿರಿ. ಕುಟುಂಬದ ಹಿರಿಯರಿಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿಕೊಳ್ಳುವಂಥ ಶಕ್ತಿಯನ್ನು ನೀಡಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.